ಬಟ್ ದೊಡ್ಡ ತಲೆ ಹೆಡಕ್ಕಿರೋದಂತಂದರೆ ಟ್ರಾವಿಸ್ ಹೆಡ್. ಯಾಕಂತಂದ್ರೆ ಸೆಮಿಫೈನಲಲ್ಲಿ ಬರೋದು ಟ್ರಾವಿಸ್ ಹೆಡ್. ಎಲ್ಲಿ ಹೋದ್ರೂ ಗಂಟು ಬಿಡ್ತಾನೆ ನಮಗೆ. ಅವನ್ನ ಔಟ್ ಮಾಡಿಬಿಟ್ರೆ ಆರಾಮಾಗಿ ಇಂಡಿಯಾ ಕೈ ಬಂದಿರೋ ತುತ್ತು ಬಾಯಿ ಬರ್ಲಾರ್ದ ಮಾಡಿಬಿಡ್ತಂದ್ರೆ ಟ್ರಾವಿಸ್ ಹೆಡ್. ತಲೆ ನೋವು ದೊಡ್ಡ ನಮಗೆ. ನಿನ್ನೆ ಸೋಲ್ತಾರೆ, ಸೋಲ್ಬಿಟ್ಟು ಕೇಸಿಂದ್ರೆ ಆರಾಮಾಗಿ ಎಲ್ಲಿಗೆ ಸೌತ್ ಆಫ್ರಿಕಾ ಕೂಡ ಬೀಳ್ತಾರೆ ಬಿಡು, ಎ ಟೀಮಲ್ಲಿ ಬಿ ಈ ಥರಲ್ಲಿ ಆಗಿಬಿಟ್ಟು ಅಂತೇಳ್ಬಿಟ್ಟು ನೋಡಿದ್ರೆ ಅವ್ರು ಕೈ ಕೊಟ್ಬಿಟ್ರು. ಖತಮ್. ನ್ಯೂಜಿಲೆಂಡ್ದವರು ಹೋಗಿ ನೀವು ಆಸ್ಟ್ರೇಲಿಯವ್ರು ಕೂಡ ಆಡಕ್ಕೆ ಹೋದಂತೇಳಿ. ಸೊ ಆಸ್ಟ್ರೇಲಿಯಾ 2-3 ದಿನದಿಂದ ಆಲ್ರೆಡಿ ಎಲ್ಲಿ ಅಂತಂದರೆ ದುಬೈಲಿದೆ. ದುಬೈಯಲ್ಲಿ ಸೌತ್ ಆಫ್ರಿಕಾ ಏನಿದೆ ಅದನ್ನೂ ಇದೆ. ಇವಾಗ ಸೌತ್ ಆಫ್ರಿಕಾ ನೀವು ಇದಕ್ಕೆ ಹೋಗುತ್ತೆ, ಇಲ್ಲಿ ಪಾಕಿಸ್ತಾನಕ್ಕೆ ಹೋಗುತ್ತೆ. ಆಸ್ಟ್ರೇಲಿಯಾ ಬಾಯ್ ಬಾಯ್ ಟಾಟಾ. ಆಸ್ಟ್ರೇಲಿಯಾ ಯಾಕಂತಂದ್ರೆ ಸೆಮಿಫೈನಲ್ ಫಸ್ಟ್ ನಾಳೆಗೆ ನಡಿತೈತಿ. ಮಾಡ್ಬಿಡ್ತಾರೆ ಅದೇನು ಆಗುತ್ತೋ ಏನಿಲ್ಲ. ಫೈನಲ್ಲು ಸೆಮಿಫೈನಲಿಸ್ಟ್ ಅಂತ ಬಂದುಬಿಟ್ರೆ ಆಸ್ಟ್ರೇಲಿಯಾದವ್ರು ದೊಡ್ಡ ತಲೆ ಎಡಕಾಗಿಬಿಟ್ಟಿದ್ದಾರೆ ನಮ್ಮ ಇಂಡಿಯಾದವ್ರಿಗೆ. ಆ ಟ್ರಾವಿಸ್ ಹೆಡ್ ಏನಾರು ಮಾಡ್ಕೇಸಿಂದ್ರೆ ಹೊಟ್ಟೆ ನಮ್ಮ ಇಂಡಿಯಾ ಟೀಮ್ ಎಷ್ಟು ಸಲ ರೀ ಕೈ ಬಂದಿರೋದು ಬಾಯಿ ಬರ್ಲಾರ್ದ ಮಾಡಿದ್ದಾನೆ ಟ್ರಾವಿಸ್ ಹೆಡ್. ದೊಡ್ಡ ಅವ್ರು ನ್ಯೂಜಿಲೆಂಡ್ದವ್ರು ಅವರೇ ರೀ. ನ್ಯೂಜಿಲೆಂಡ್ದವ್ರಿಗೆ ಏನಾಗಿತ್ತು, ನಿನ್ನೆ ಆರಾಮಾಗಿ ಗೆದಿತಾರಂತಂದ್ರೆ ಆಲ್ ಔಟ್ ಆಗಿಬಿಟ್ಟಾರೆ. ನೋಡ್ತಾನೆ ಆಯ್ತು ಬಿಡು ಅಂತ ಹೇಳ್ತಾನೆ. ನೋಡ್ರೆ ಇವರು ಇಂಡಿಯಾದವ್ರು ಸ್ಟಾರ್ಟಿಂಗ್ ಅದೇ ಸುರಸ್ಕೊಂಡ್ಬಿಟ್ಟಿದ್ರು. 33ಕ್ಕೆ 3 ವಿಕೆಟ್ ಆಯಿತು, 100-120 ರನ್ನಿಗೆ ಆಲ್ ಔಟ್ ಹಾಕಿ ಮಾಡಿದ್ರೆ ಬಂದ್ರಲ್ಲ ನಮ್ಮ ಶ್ರೇಯಸ್ ಅಯ್ಯರ್, ಅಕ್ಷರ್ ಪಟೇಲ್. ಹೊಡೆದು ಯಾಕಡೆ ಹೊಡಿತು ಯಾಕಡೆ ಬಾಲ್ ಕಳ್ಸೋಣ ಶ್ರೇಯಸ್ ಅಯ್ಯರು. ಟ್ರಾವಿಸ್ ಹೆಡ್ನ ಏನು ಮಾಡ್ತಾರೋ, ಪ್ಲ್ಯಾನ್ ಮಾಡ್ತಾರೋ, ಏನು ಮಾಡ್ತಾರೋ, ಏನು ಕಣ್ಣು ಮುಚ್ಚಿಗೆ ಹೋಗಿತ್ತಾರೋ ಬಾಲು ಗೊತ್ತಿಲ್ಲ. ಟ್ರಾವಿಸ್ ಹೆಡ್ನ ವಿಕೆಟ್ ತೆಗೆದ್ರಿ ನಾವು ಫೈನಲ್ಗೆ ಹೋಗ್ತೇವೆ. ಟ್ರಾವಿಸ್ ಹೆಡ್ನ ವಿಕೆಟ್ ತೆಗಿಲಿಲ್ಲ ಅಂದ್ರೆ ನಾವು ಇಲ್ಲೇ ಹೊರಗೆ. ಸೊ ಇದು ಒಂದು. ಬೇರೆ ಎಲ್ಲ ಬ್ಯಾಟ್ಮನ್ಸ್ಗಳು ಔಟ್ ಹಾಕ್ತಾರೆ, ಟ್ರಾವಿಸ್ ಹೆಡ್ನ ನಮ್ಮ ಇಂಡಿಯಾದವ್ರು ತೆಗಿಯೋಕ್ಕಾಗ್ತಾಯಿಲ್ಲ. ಮೊನ್ನೆ ಬಾರ್ಡರ್ ಟೂಪರಲ್ಲೂ ಅದೇ ಹಣೆ ಬರ. ಆಮೇಲೆ ವರ್ಲ್ಡ್ ಕಪ್ ಫೈನಲ್ ರೀ, ಎಲ್ಲ ಬಾಯಿ ಇಷ್ಟೆಲ್ಲ ಮಾಡಿಬಿಟ್ಟು ಆರಾಮಾಗಿ ಬಂದುಬಿಟ್ಟಿದ್ದು. ಬಂದಿರೋದು ಬಾಯಿ ಬರಲ್ಲ ನಮಗೆ. ಸೊ ಅವಾಗ ವರ್ಲ್ಡ್ ಚಾಂಪಿಯನ್ಶಿಪ್ಪಲ್ಲೂ ಅದೇ ಕತೆ. ಅವನು 100 ಹೊಡೆದಾಗ್ಬಿಟ್ಟ. ಅವತ್ತು ಅವನೇ ಮುಳಾಗ್ಬಿಟ್ಟಿದ್ದ ಟ್ರಾವಿಸ್ ಹೆಡ್. ಇಂಡಿಯಾಗೆ ತಲೆ ಹೆಡ್. ಏನು ಮಾಡ್ಬೇಕು ನಾಳೆಗೆ? ಟ್ರಾವಿಸ್ ಹೆಡ್ಗೆ ಏನಾರು ಗದ್ದಲ ಮಾಡಿಬಿಟ್ಟು ಔಟ್ ಮಾಡಿಬಿಡ್ತಾರೆ ನಾಳೆಗೆ. ಹಾರ್ದಿಕ್ ಪಾಂಡ್ಯ, ಅದು ನನಗೆ ವಿಶ್ವಾಸ ಐತಿ. ಹಾರ್ದಿಕ್ ಪಾಂಡ್ಯ ಅಥವಾ ಒಗೆಯೋದು ಯಾರು ಅಂತಂದರೆ ಹರ್ಷಿತ್ ರಾಣಾ. ಇವರಿಬ್ಬರಲ್ಲಿ ಯಾರು ಪಕ್ಕ ಟ್ರಾವಿಸ್ ಹೆಡ್ ವಿಕೆಟ್ ತೆಗೆದೈತೆ. ಇನ್ ಸ್ವಿಂಗ್ ಜಾಸ್ತಿ ಆದ್ರೆ ಮಾತ್ರ ಟ್ರಾವಿಸ್ ಹೆಡ್ ಆಗ್ತದೆ. ಯಾಕಂದ್ರೆ ಫುಲ್ ಲೆಂತ್ ಡೆಲಿವರಿ ಇನ್ ಸ್ವಿಂಗ್ ಆಗಬೇಕು. ಯಾಕಂತಂದ್ರೆ ಅಲ್ಲಿ ವೀಕ್ನೆಸ್ ಇರೋದು. ಈಗ ನವೀನ್ ಉಲ್ ಹಕ್ T20 ವರ್ಲ್ಡ್ ಕಪ್ಪಲ್ಲಿ ಯಾವ ಥರ ಬಾಲಿಂಗ್ ಮಾಡ್ತಾರಲ್ಲ ಅವಂಗೆ ಸ್ಟಂಪ್ ಟು ಸ್ಟಂಪು. ಯಾಕಂತಂದರೆ ಅವ್ರು ನೀವು ವಿಡ್ತ್ ಕೊಟ್ಟರೆ ನೀವು ವೈಡ್ ಆಗಿ ಹೋಗಿಬಿಡ್ತೀರಿ ಟೀಮಿಂದನೇ. ವಿಡ್ತ್ ಕೊಡಂಗಿಲ್ಲ ಯಾವುದೇ ಕಾರಣಕ್ಕೂ ಟ್ರಾವಿಸ್ ಹೆಡ್ಗೆ. ಸೊ ನಾಳೆಗೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು ನಾಳೆಗೆ ಟ್ರಾವಿಸ್ ಹೆಡ್ ಎಷ್ಟು ರನ್ ಹೊಡಿತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಆಗಿ.